ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಹೊಸ ವ್ಲಾಗ್ಗೆ ನಮಸ್ಕಾರ. ಗುಡ್ ಮಾರ್ನಿಂಗ್ ಎಲ್ಲ. ಇವತ್ತಿನ ವ್ಲಾಗ್ ಏನಂದರೆ ಇವತ್ತು ನಮ್ಮ ಏರಿಯಾದಲ್ಲಿ ಊರಬ್ಬ ಐತೆ. ಅದೇ ಆ ವ್ಲಾಗ್ ಮಾಡೋಣ ಅಂತ ಈ ವ್ಲಾಗ್ನ ಶುರು ಮಾಡಿದ್ದೀನಿ. ಇವಾಗ ಟೈಮ್ ಬಂದು ಗೈಸ್, ಇವಾಗ ನಾನು ವ್ಲಾಗ್ ಶುರು ಮಾಡಿದ ಟೈಮ್ ಬಂದು ನೋಡಿ 4:45 ಆಗ್ತೈತೆ. ಆವಾಗ ವ್ಲಾಗ್ ಶುರು ಮಾಡಿದ್ದೀನಿ. ನಿನ್ನೆ ಊರಬ್ಬ ಆಯಿತು. ಇವತ್ತು ಅಣ್ಣಮ್ಮನ ಕರ್ಕೊಂಡು ನಮ್ಮ ರೋಡಿಗೆ ಬರ್ತಾರೆ. ಅದಕ್ಕೋಸ್ಕರ ನಿಮಗೆ ತೋರಿಸೋಣ ಅಂತ ಈ ವ್ಲಾಗ್ ಶುರು ಮಾಡಿರೋದು. ಅದಕ್ಕೆ ನೋಡಿ ಸೌಂಡ್ ಕೇಳಿಸ್ಬೋದು, ತಮಟೆದು ಅಲ್ಲಿ ಹೊಡಿತಾ ನೋಯ್ಸ್ ಐತೆ ಅಂತ ಮನೆ ಒಳಗಡೆ ಬಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ನಾನು ಸಪೋರ್ಟ್ ಕೊಡಿ, ಅಷ್ಟೇ ನಾನು ಬೇಡ್ಕೊತಾ ಇರೋದು. ದೇವ್ರ ಹತ್ರ ಅದೇ ನಾನು ಬೇಡ್ಕೊಂಡಿದ್ದು, ಎಲ್ಲ ಒಳ್ಳೇದಾಗಲಿ ಅಂತ. ಇವಾಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ ಬನ್ನಿ ಗಾಯ್ಸ್. ಕೆಳಗಡೆ ಯಾರ್ಯಾರಿದ್ದಾರೆ ಇವಾಗ ತೋರ್ಸೋಣ, ತೋರಿಸ್ತೀನಿ ಬನ್ನಿ ಗಾಯ್ಸ್. ಇವಾಗ ಈಚೆ ಕಡೆ ಹೋಗೋಣ. ನೋಡಿ ಟೈಮು 4:45 ಆಗ್ತೈತೆ. ಇವಾಗ ವ್ಲಾಗ್ ಶುರು ಮಾಡಿದ್ದೀನಿ. ಬನ್ನಿ ಈಚೆ ಹೋಗೋಣ. ಈಚೆ ಹೋಗೋಣ, ಸೌಂಡ್ ಕೇಳ್ತೀನಿ ನೋಡ್ರಿ. ಅದೆಲ್ಲ ತೋರಿಸ್ತೀನಿ. ಬಂದಾಗ ತೋರಿಸ್ತೀನಿ. ನನ್ನ ಕುರಿ ಎಲ್ಲ ಹೊಡಿತಾರೆ ಅಷ್ಟೇ ಗೈಸ್. ಇವಾಗ ಕುರಿ ಹೊಡಿಯೋದನ್ನ ತೋರಿಸ್ತೀನಿ ಬನ್ನಿ. ಅದು ಹೆಂಗೆ ಕೊಚ್ಚಾಕ್ತಾರೆ ಗೊತ್ತಾ ಗೈಸ್? ಒಂದೇ ಏಟು ಹೆಂಗೆ ಕೊಚ್ಚಾಕ್ತಾರೆ, ಅದು ಒದ್ದಾಡೋದು ನೋಡಿದ್ರೆ ಗೈಸ್ ಹೆಂಗಾಗುತ್ತೆ ಅಂದರೆ ತೋರಿಸ್ತೀನಿ ಬನ್ನಿ ಗೈಸ್. ಅದು ಒಂದು ಸತಿ ನಾನು ಯಾರ್ದೋ ಒಂದು ಜಾಗದಲ್ಲಿ ಗೈಸ್ ಕುರಿನ ಒಂದು ಸತಿ ಕತ್ತರಿಸಾಕಿದ್ರು. ನಾನು ಇಲ್ಲಿ ಎಲ್ಲ ಕತ್ತರಿಸಾಕಲ್ಲ ಗೈಸ್, ಒಂದೇ ಏಟಕ್ಕೆ ಮಚ್ಚಲ್ಲಿ ಹೊಡ್ಬಿಡ್ತಾರೆ. ಅವ್ರೇನು ಮಾಡಿದ್ರು, ಕಟ್ ಮಾಡಿದ್ರು ಚಾಕುವಿಂದ. ಇವಾಗ ಅದು ನನಗೆ ಹೊಡಿಯೋದು ನೋಡಬೇಕು, ಹೊಡಿಯೋದು ಒಂದ್ಸತಿನೂ ನೋಡಿಲ್ಲ ನಾನು. ಬನ್ನಿ ಇವಾಗ ಇಲ್ಲೇ ಎಕ್ಸ್ಪೀರಿಯೆನ್ಸ್ ಆಗೋದು ನನಗೆ. ಅಣ್ಣಮ್ಮ ಬಂದಾಗಲೇ ನಮಗೆ ಊರ ಹಬ್ಬಲ್ಲಿ ನನಗೆ ಇದು ಎಕ್ಸ್ಪೀರಿಯೆನ್ಸ್ ಆಗೋದು. ಇವಾಗ ಬನ್ನಿ ಹೋಗೋಣ. ಇವಾಗ ಜೋರ ದೀಪ ಹಚ್ಬೇಕಂತೆ, ಅಣ್ಣಮ್ಮ ಬಂದೈತಲ್ಲ ಹಚ್ಬಿಟ್ಟು ಇವಾಗ ಈಚೆ ಕಡೆ ಹೋಗ್ಬಿಟ್ಟು ಕೋಳಿ ಹೊಡಿಯೋದೆಲ್ಲ ತೋರಿಸ್ತೀನಿ. ಇವಾಗ ಒಬ್ಬರ ಕೈಲಿ ಏನೋ ಮಾಡಿಸ್ಬೇಕು. ಇವಾಗ ಹೋಗೋಣ ಬನ್ನಿ ಗೈಸ್ ಈಚೆ ಕಡೆ. ಗೈಸ್ ನೋಡಿರಿ, ಅವರೆಲ್ಲ ರೆಡಿ ಆಗೋರೆ. ನಾನು ಇನ್ನೂ ರೆಡಿ ಆಗಿಲ್ಲ, ರೆಡಿ ಆಗಬೇಕು ಇನ್ನೂ. ನಾನು ನೋಡಿ ಕಾರ್ಯಕ್ರಮನ ತೋರಿಸ್ತೀನಿ ಬನ್ನಿ ಗೈಸ್. ನಮ್ಮ ಅಮ್ಮ ನೋಡ್ರಿ ರೆಡಿ ಆಗ್ಬಿಟ್ಟು ಅವ್ರು ಇವತ್ತು ಬೇಗ ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿ ಆಗ್ಬಿಟ್ಟವ್ರೆ. ಇವಾಗ ಈಚೆ ಹಾಕೊಂಡು ಬನ್ನಿ ಗೈಸ್. ಸೌಂಡು ಮಾತಾಡೋಕ್ಕಾಗ್ತಿಲ್ಲ. ಇವರು ನೋಡ್ರಿ ಗೈಸ್ ಎಲ್ಲ ರೆಡಿ ಹಾಕೋರೆ. ನಾನು ಇಷ್ಟೇ ಯಾವುದೋ ಒಂದು ನೈಟ್ ಪ್ಯಾಂಟ್, ಯಾವುದೋ ಒಂದು ನೈಟ್ ಟಿ ಶರ್ಟ್ ಹಾಕೊಂಡಿದ್ದೀನಿ. ಇವರೇ ಎಲ್ಲ ಚೆನ್ನಾಗಿ ರೆಡಿ ಆಗಿ ನಿಂತವ್ರು ನೋಡ್ರಿ ಇವರೆಲ್ಲ. ಗೈಸ್ ಬೆಳಗ್ಗೆ ತೋರಿಸ್ದಂಗೆ ಇವತ್ತಿನ ಊರ ಹಬ್ಬ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ ಅಂತ ಹೇಳ್ತಾ, ಇವಾಗ ಸ್ವಲ್ಪ ಕೆಲಸ ಇತ್ತು, ಈಚೆ ಕಡೆ ಹೋಗಿ ಅಂಗಡಿಗೆ ಹೋಗಿ ಬಂದಾಯಿತು. ಇವಾಗ ಅಂಗಡಿಗೆ ಹೋಗಿ ಚಿಕನ್ ತಂದಾಯಿತು. ಇವಾಗ ನಮ್ಮಮ್ಮ ಇವತ್ತೇನೋ ಸ್ಪೆಷಲ್ ಮಾಡ್ತಾರಂತೆ. ಅಣ್ಣಮ್ಮಂಗೆ ಒಟ್ಟಿನಲ್ಲಿ ಸ್ಪೆಷಲ್ ಮಾಡಲೇಬೇಕಲ್ಲ ಗೈಸ್, ಅದಕ್ಕೋಸ್ಕರ ಇವಾಗ ಮಾಡೋಣ ಬನ್ನಿ ಗೈಸ್. ಇವಾಗ ಏನು ಮಾಡ್ತಾರೋ ಗೊತ್ತಿಲ್ಲ, ಇವತ್ತು ಏನು ಮಾಡ್ತಾರೋ ಆ ರೆಸಿಪಿ ಬಗ್ಗೆ ನಾನು ಈ ವ್ಲಾಗಲ್ಲಿ ತಿಳಿಸ್ತೀನಿ. ಏನೇನು ಹಾಕ್ತಾರೆ, ಏನೇನು ನಮ್ಮಪ್ಪ ಹೆಂಗೆ ಮಾಡ್ತಾರೆ ನಮ್ಮಮ್ಮ, ಅದೆಲ್ಲ ತೋರಿಸ್ತೀನಿ. ನೀವು ಮಾಡ್ಕೊಂಡು ತಿನ್ಕೊಳ್ಳಿ ಗೈಸ್, ಆರಾಮ್ಸೆ ಇರ್ರಿ. ಜಲ್ದಿ ಮಾಡೋಣ. ಇವತ್ತು ಫುಲ್ ಎಂಜಾಯ್ ಮಾಡೋಣ ಬನ್ನಿ ಗೈಸ್. ಇವಾಗ ಎಗ್ ಬಿರಿಯಾನಿ ಮಾಡ್ತವ್ರೆ, ಅದನ್ನು ತಿನ್ಬಿಟ್ಟು ಇನ್ನೂ ನಾಷ್ಟ ತಿಂದಿಲ್ಲ ಗೈಸ್. 10 ಗಂಟೆ ಆಗ್ತಾ ಬರ್ತೈತೆ, ಇನ್ನು ನಾಷ್ಟ ತಿಂದಿಲ್ಲ. ಲೇಟ್ ಆಯ್ತು ಇವತ್ತು ನಾಷ್ಟ. ನನಗೂ ತಲೆನೋವು ಬರುತ್ತೆ ಗೈಸ್. ನಾಷ್ಟ ಕರೆಕ್ಟ್ ಟೈಮ್ ತಿಂದಿಲ್ಲ ಅಂದರೆ ನಂಗೆ ತಲೆನೋವು ಫುಲ್ಲು.
ಅದಕ್ಕೆ ಇವಾಗ ನಾಷ್ಟ ತಿಂದ್ಬಿಟ್ಟು ಮುಂದಿನ ಕಾರ್ಯಕ್ರಮ ನೋಡೋಣ. ಏನು ರೆಸಿಪಿ ಯಾವುದು ಏನು ಥರ ಯಾವ್ದು ಮಾಡ್ತಾರೆ ಅಂತ. ಇವಾಗ ಎಗ್ ರೈಸ್ ತಿಂದ್ಕೊಂಡು ಆಮೇಲೆ ಈ ವ್ಲಾಗ್ನ ಮತ್ತೆ ಶುರು ಮಾಡ್ತೀನಿ ಗೈಸ್. ಆಮೇಲೆ ಮತ್ತೆ ಸಿಗೋಣ ಗೈಸ್. ಇವಾಗ ರೆಸಿಪಿ ಮಾಡೋ ಸಮಯ. ಎಗ್ ರೈಸ್ ಎಲ್ಲ ತಿಂದಾಯಿತು. ಇವಾಗ ಮೊಟ್ಟೆ ಕೋಳಿ ಸಾರು ಮಾಡ್ತಾವ್ರಂತೆ. ಹೋಗಿ ನೋಡೋಣ ಬನ್ನಿ ಗೈಸ್. ನೋಡ್ರಿ ಮಾಡ್ತಾವ್ರೆ ಎಲ್ಲ. ಫಸ್ಟ್ ಏನೇನು ಮಾಡಬೇಕಮ್ಮ? ಒಗ್ಗರಣೆ ಹಾಕ್ಕೊಂಡು ಚಿಕನ್ ಹಾಕಿ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿ ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ಒಂದು 3-4 ಕೂಗಿಸ್ಕೋಬೇಕು. ಆಮೇಲೆ ಕೂಗಿಸ್ಕೊಂಡಾದ್ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಮೆಣಸು, ತೆಂಗಿನಕಾಯಿ, ಧನಿಯಾ ಪೌಡರು ಗೈಸ್ ಇಷ್ಟೆಲ್ಲ ಮಾಡ್ತಾವ್ರೆ. ಅದನ್ನೆಲ್ಲ ಆಗಲಿ ಆಮೇಲೆ ಮತ್ತೆ ನೀನು ಆ ಥರ ಕ್ಯಾಮ್ರಾ ಇಟ್ಕೊಂಡು ಬರ್ತೀನಿ ಗೈಸ್. ಈ ಥರ ಫ್ರೈ ಮಾಡಾದ್ಮೇಲೆ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಂಡು ಮಿಕ್ಸ್ ಮಾಡಿ 4 ಇಲ್ಲಾಂದರೆ 3 ವಿಸಿಲ್ ಕೂಗಿಸ್ಬೇಕಂತೆ ಫಸ್ಟು ಮೊಟ್ಟೆ ಕೋಳಿ. ಗೈಸ್ ಮಿಕ್ಸ್ ಮಾಡಾದ್ಮೇಲೆ ಈ ಥರ ಕಾಣಿಸುತ್ತೆ ನೋಡಿ. ಆಮೇಲೆ 3 ವಿಸಿಲ್ ಕೂಗಿಸ್ಕೊಬೇಕಂತೆ ಈ ಥರ ಮಿಕ್ಸ್ ಆದಮೇಲೆ. ಗೈಸ್ ಇವಾಗ ಅದು ಆಯಿತು. ಇವಾಗ ನೆಕ್ಸ್ಟು ಏನು ಮಾಡ್ತಾರೆ ನೋಡೋಣ ಬನ್ನಿ ಗೈಸ್. ಗೈಸ್ ಇನ್ನು 3 ಐಟಮ್ ಮಾಡೋಕೊಳ್ತವ್ರಂತೆ. ಅದು ಏನಂದರೆ ಪೆಪ್ಪರ್ ಫ್ರೈ ಅಂತೆ, ಮತ್ತು ಗುಂಟೂರು ಮತ್ತು ಚಿಲ್ಲಿ ಚಿಕನು. ಅದನ್ನು ಅಷ್ಟು ತೋರಿಸ್ತೀನಿ ಗೈಸ್. ಆದರೆ ಈ ವ್ಲಾಗು ಪಾರ್ಟ್ 1 ಪಾರ್ಟ್ 2 ಆಗಿ ಬರುತ್ತೆ ಗೈಸ್. ಅದಕ್ಕೆ ಇದಕ್ಕೆ ಲಾಂಗ್ ಇಳಿಯುತ್ತೆ ಗೈಸ್, ವಿಡಿಯೋ ಲಾಂಗ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಪಾರ್ಟ್ 2 ಆಗಿ ಮಾಡ್ತೀನಿ. ಪಾರ್ಟ್ 1 ಚಿಕನ್ ಸಾಂಬಾರು ಪೆಪ್ಪರ್ ಡ್ರೈ ಬರುತ್ತೆ. ಪಾರ್ಟ್ 2 ಇದು ಬರುತ್ತೆ ಗೈಸ್, ಏನದು ಗುಂಟೂರು ಮತ್ತು ಚಿಲ್ಲಿ ಚಿಕನ್ ಬರುತ್ತೆ ಗೈಸ್. ಆವಾಗ ಆ ಪಾರ್ಟ್ 2ನ ನೋಡಿ ಮತ್ತು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಷ್ಟೇ. ಇವಾಗ ಪೆಪ್ಪರ್ ಫ್ರೈ ಮಾಡೋಕ್ಕೆ ಹೋಗ್ತಾವ್ರಂತೆ, ನೋಡೋಣ ಬನ್ನಿ ಗೈಸ್. ಗೈಸ್ ಪೆಪ್ಪರ್ ಫ್ರೈ ಹೀರೆಗುಂಡಿಕಾಯಿ ಮಾಡ್ತಾರಂತೆ ನೋಡಿ ಗೈಸ್. ನಾನು ನಾಷ್ಟ ತಿಂದಿದ್ದು 10 ತಿಂದಿದ್ದೀನಿ ಗೈಸ್. ನಾಷ್ಟ ಇವತ್ತು 10 ತಿಂದಿದ್ದೀನಿ. ಇವಾಗ ಊಟ ಆಗಿದ ತಕ್ಷಣ ಒಂಚೂರು ಟೇಸ್ಟ್ ಮಾಡೋದು ಗೈಸ್. ಫುಲ್ ತಿನ್ನಲ್ಲ, ಚೂರು ಟೇಸ್ಟ್ ಮಾಡೋದು. ಅದಾದಮೇಲೆ ತಿನ್ನೋಣ, ಟೇಸ್ಟ್ ಮಾಡೋಣ. ಆಮೇಲೆ ಹಿಂಗೆ ಹೇಳ್ತೀನಿ ಹೆಂಗೈತೆ ಅಂತ, ನೀವು ಮಾಡ್ಕೊಂಡು ತಿನ್ಕೊಳ್ಳಿ ಗೈಸ್. ಗೈಸ್ ಒಂಚೂರು ತೊಳ್ಕೊಂಡು ಇದರಲ್ಲಿ ಪೆಪ್ಪರ್ ಅಂತ ಗುಂಟೂರು ಮತ್ತು ಚಿಲ್ಲಿ ಚಿಕನ್ನು ಮಾಡ್ತಾರಂತೆ ಗೈಸ್. ಒಂಚೂರು ಹಂಗೆ ತೊಳ್ಕೊಂಡು ಇವಾಗ ಅದನ್ನು ಮಾಡ್ತಾರಂತೆ. ನೋಡೋಣ, ಅದೆಲ್ಲ ಪಾರ್ಟ್ 2 ವ್ಲಾಗಲ್ಲಿ ಬರುತ್ತೆ, ಅದನ್ನು ನೋಡಿ. ಇವಾಗ ಮೊಟ್ಟೆ ಕೋಳಿ ಸಾರು ಪೆಪ್ಪರ್ ಡ್ರೈ ತೋರಿಸ್ತೀನಿ. ಆದರೆ ಗುಂಟೂರು ತೋರಿಸ್ತೀನಿ, ಅಂದರೆ ಚಿಲ್ಲಿ ಚಿಕನ್ ತೋರಿಸ್ತೀನಿ. ಎರಡಲ್ಲಿ ಒಂದು ತೋರಿಸ್ತೀನಿ ಗೈಸ್ ಮಾಡೋದು. ಒಟ್ಟಿನಲ್ಲಿ ನೋಡಿ ನೀವು ಮಾಡ್ಕೊಂಡು ತಿನ್ನಿ ಗೈಸ್, ಅಷ್ಟೇ ಹೇಳೋದು ಗೈಸ್. ಇವಾಗ ಗುಂಟೂರು ಮಾಡೋಕ್ಕೆ ಫಸ್ಟು ಒಂಚೂರು ಎಣ್ಣೆ ಹಾಕ್ಕೊಬೇಕಾ. ಒಂಚೂರು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಬೇಕಂತೆ ಗೈಸ್. ಒಂಚೂರು ಎಣ್ಣೆ ಹಾಕ್ಕೊಂಡು ಇವಾಗ ಸ್ವಲ್ಪ ಇದಕ್ಕೆ ಈರುಳ್ಳಿ ಹಾಕ್ಕೊಬೇಕು ನೋಡಿ. ಈರುಳ್ಳಿ ಹಾಕ್ಕೊಂಡು ನಾರ್ಮಲ್ ಮೆಣಸಿನ್ಕಾಯಿ ಹಾಕ್ಕೊಬೇಕಂತದು, ಸ್ವಲ್ಪ ಹುರ್ಕೊಬೇಕಂತ ಇದು ಗೈಸ್. ನನಗೂ ಕೆಲಸ ಕೊಟ್ಟು ಹೋಗೋರಿ, ಅಲ್ಲಾಡ್ಸ್ಬೇಕಂತ ಇದು ಗೈಸ್. ಹಾಗೆ ಒಂಚೂರಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತೆ ಗೈಸ್ ನೋಡಿ. ನನಗೂ ಕೆಲಸ ಕೊಟ್ಬಿಟ್ಟು ಹೋಗೋರಿ ಇಲ್ಲಿ. ಅದು ಹಾಕಾದ್ಮೇಲೆ 3 ಐಟಮು ಚಿಕನ್ ಹಾಕ್ಬೇಕಂತೆ. ಚಿಕನ್ ಹಾಕ್ಬಿಟ್ಟು ಅದು ವಾಸನೆ ಹೋಗ್ಬೇಕಂತೆ ಗೈಸ್ ಒಂಚೂರು. ಅದಕ್ಕೆ ಇವಾಗ ಹಿಂಗೆ ಫ್ರೈ ಮಾಡ್ತಾ ಇರಬೇಕಂತೆ. ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಗೈಸ್. ಹಾಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಚಿಲ್ಲಿ ಪೌಡ್ರ್ ಅಂತೆ. ಗುಂಟೂರು ಮಾಡಬೇಕಂದ್ರೆ ಖಾರ ಇರಬೇಕಲ್ಲ ಗೈಸ್, ಅದಕ್ಕೆ ಖಾರ ಹಾಕ್ಸಿದ್ದೀನಿ ಫುಲ್ಲು ನಾನು ನೋಡಿ. ಸ್ವಲ್ಪ ಧನಿಯಾ ಪೌಡರ್ ಅಂತೆ ಗೈಸ್. ನನಗಂತೂ ಕೆಲಸ ಕೊಟ್ಬಿಟ್ಟು ಹೋಗೋರು ಗೈಸ್ ಇಲ್ಲಿ. ಇವಾಗ ಸ್ವಲ್ಪ ಇದು ಮಿಕ್ಸ್ ಮಾಡಾದ್ಮೇಲೆ ಬೈಬೇಕಂತೆ ಗೈಸ್. ರೆಡಿನಾ ಇದು? ಇವಾಗ ಇದೊಂದು 5 ನಿಮಿಷ ಮುಚ್ಚಬೇಕಂತೆ, ಬೈಬೇಕಂತೆ. ಅದಕ್ಕೋಸ್ಕರ ಇವಾಗ ಒಂದು 5 ನಿಮಿಷ ಕ್ಲೋಸ್ ಮಾಡಾದ್ಮೇಲೆ ಇನ್ನೊಂದು 2 ಐಟಮ್ 3 ಐಟಮ್ ಹಾಕ್ಬೇಕಂತೆ. ತೋರಿಸ್ತೀನಿ ಅದನ್ನು ಗೈಸ್. ಅದು ಗುಂಟೂರು ಆಗೋಕ್ಕಿನ್ನ ಗರಂ ಮಸಾಲ, ತುಪ್ಪ ಮತ್ತು ಕರ್ಬೇವಿನ ಸೊಪ್ಪು ಹಾಕಿದ್ರೆ ಗುಂಟೂರು ಮುಗೀತು ಗೈಸ್. ಇವಾಗ ಮೊಟ್ಟೆ ಕೋಳಿ ಸಾಂಬಾರಿಗೆ ಏನನ್ನು ಹಾಕ್ತಾರೆ ಆವಾಗಲೇ ಹೇಳಿದ್ನಲ್ಲ, ಒಂದು 4 ವಿಷಲ್ ಕುಟ್ಬೇಕು ಅಂತ, ಅದಾಗಿದೆ. ಇವಾಗ ಗುಂಟೂರು ಅದು 3 ಐಟಮ್ ಹಾಕಿದ ತಕ್ಷಣ ಗುಂಟೂರು ರೆಡಿ. ಇವಾಗ
ಮೊಟ್ಟೆ ಕೋಳಿ ಸಾಂಬಾರು ನೋಡೋಣ ಬನ್ನಿ ಗೈಸ್ ಅದ್ಯಾವ ರೆಸಿಪಿ ಅಂತ. ಗೈಸ್ ನಿಮ್ಗೆ ಏನಾರ ಚಿಕನ್ ಏನಾರ ಬೇಯಬೇಕಂದ್ರೆ ಜಾಸ್ತಿ ಒಂಚೂರು ನೀರು ಹಾಕ್ಕೊಂಡು ಒಂದು 5 ನಿಮಿಷ ಮತ್ತೆ ಕ್ಲೋಸ್ ಮಾಡಬೇಕಂತೆ ಗೈಸ್ ಇದು ಬೆಂದಾಯ್ತಂತೆ. ಇವಾಗ ಗರಂ ಮಸಾಲ ಹಾಕ್ಬೇಕಂತೆ ಗೈಸ್. ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಬೇಕಂತೆ ಗೈಸ್. ಒಂಚೂರು ತುಪ್ಪ ಅಂತೆ, ಟೇಸ್ಟಿಗೋಸ್ಕರ ಅದು ತುಪ್ಪ ಹಾಕೋದು ಗೈಸ್. ಒಂಚೂರು ಕರ್ಬೇವಿನ ಸೊಪ್ಪು. ಇದು ಮುಗೀತಂತೆ ಗೈಸ್, ಗುಂಟೂರು ಚಿಕನ್ ಮುಗೀತು ಇಲ್ಲಿಗೆ ಗೈಸ್. ಒಂಚೂರು ಕರ್ಬೇವಿನ ಸೊಪ್ಪು ಹಾಕಿ ಒಂದು 2 ಸೆಕೆಂಡ್ಸ್ ಇಲ್ಲ ಒಂದು 5 ಮಿನಿಟ್ಸ್ ಇಲ್ಲಾಂದರೆ 2 ಮಿನಿಟ್ಸ್ ಸಾಕು ಗೈಸ್. ಬೇಯಿಸ್ಬಿಟ್ಟು ಬಿಟ್ಬಿಡ್ಬೇಕಂತೆ. ಅಲ್ಲಿಗೆ ಗುಂಟೂರು ಚಿಕನ್ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಇವಾಗ ಮಾಡಕೊಳ್ತಿರೋದು ಮೊಟ್ಟೆ ಕೋಳಿ ಸಾರು ಗೈಸ್. ಮೊಟ್ಟೆ ಕೋಳಿ ಸಾರು ಹೆಂಗೆ ಮಾಡ್ತಾರೆ ಅದನ್ನು ತೋರಿಸ್ತೀನಿ. ಇನ್ನು ಅದು ಇನ್ನೊಂದು ಪಾರ್ಟ್ 2 ಬರೋದು ಪಾರ್ಟ್ 2ನೇ ಗೈಸ್. ಪಾರ್ಟ್ 1ನಲ್ಲಿ ಲಾಂಗ್ ಆಗುತ್ತೆ ವಿಡಿಯೋ, ಅದಕ್ಕೋಸ್ಕರ ಪಾರ್ಟ್ 2 ಅಲ್ಲಿ ಬಿಡ್ತೀನಿ, ಅದನ್ನು ನೋಡ್ಕೊಳ್ಳಿ ಗೈಸ್. ಇವಾಗ ಗೈಸ್ ಮೊಟ್ಟೆ ಕೋಳಿ 4 ವಿಷಲ್ ಆದಮೇಲೆ ಈ ಥರ ಆಗುತ್ತೆ ನೋಡಿ. ಈ ಥರ ಒಂದು ಸತಿ ತಿರುಗಿಸ್ಕೊಬೇಕು. ಹಾಗಾದ್ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಮೆಣಸು ಹುರ್ಕೊಬಿಟ್ಟು ಆಮೇಲೆ ತೆಂಗಿನಕಾಯಿ, ಚಿಲ್ಲಿ ಪೌಡರು, ಧನಿಯಾ ಪೌಡರು, ಸ್ವಲ್ಪ ಕೊತ್ತಂಬರಿ, ಟೊಮೆಟೊ ರುಬ್ಬಿಟ್ಟು ಅದಕ್ಕೆ ಹಾಕಿ ಕೂಗಿಸ್ಬಿಟ್ಟು ಊಟ ಮಾಡೋದು ಗೈಸ್. ನೋಡಿ ಇವಾಗ ರುಬ್ಬಕ್ಕೆ ಹಾಕ್ತವ್ರಿ ಇವಾಗ ಗೈಸ್. ಇವಾಗ ರುಬ್ಕೊಬೇಕಂತೆ ಗೈಸ್. ಇವಾಗ ಅದು ರುಬ್ಕೊಂಡಾದ್ಮೇಲೆ ಫುಲ್ ನುಣ್ಣಗೆ ಹಾಕ್ಬೇಕಂತೆ. ಚಟ್ನಿ ಥರ, ಗಟ್ಟಿ ಚಟ್ನಿ ಥರ ಆಗ್ಬೇಕಂತ ಅದು. ಅದರಾದ್ಮೇಲೆ ಏನಾಗುತ್ತೆ ತೋರಿಸ್ತೀನಿ. ಇವಾಗ ಮೊಟ್ಟೆ ಕೋಳಿ ಸಾಂಬಾರು ವಿಧಾನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ನೆಕ್ಸ್ಟು ಪಾರ್ಟ್ 2 ಅಲ್ಲಿ ಚಿಲ್ಲಿ ಚಿಕನ್ನು ಮತ್ತು ಪೆಪ್ಪರ್ ಡ್ರೈ ಹೆಂಗೆ ಮಾಡೋದು ಅದು ಪಾರ್ಟ್ 2 ಅಲ್ಲಿ ತೋರಿಸ್ತೀನಿ ಗೈಸ್. ಇವಾಗ ಮೊಟ್ಟೆ ಕೋಳಿ ಅದು ರುಬ್ಕೊಂಡಾದ್ಮೇಲೆ ಏನು ಮಾಡ್ತಾರೆ ಅದನ್ನು ತೋರಿಸ್ತೀನಿ ಬನ್ನಿ ಗೈಸ್. ಇವಾಗ ಗೈಸ್ ಗುಂಟೂರು ಚಿಕನ್ ರೆಡಿ. ಈ ಥರ ಕಾಣಿಸುತ್ತೆ ಗೈಸ್. ಲಾಸ್ಟು ಇದಾದಮೇಲೆ ಗೈಸ್ ಇವಾಗ ರುಬ್ಕೊಂಡಾದ್ಮೇಲೆ ಇದನ್ನು ಇಲ್ಲಿಗೆ ಹಾಕ್ಬೇಕಂತೆ ಗೈಸ್. ಫುಲ್ಲು ಅದು ಖಾರದ್ದು ಇದಿರುತ್ತಲ್ಲ ಗೈಸ್, ಅದನ್ನು ಫುಲ್ ಇಲ್ಲಿಗೆ ಹಾಕಿ ಮಿಕ್ಸ್ ಮಾಡಬೇಕಂತೆ. ಅದರಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಏನಂತೆ ಅದನ್ನು ತೋರಿಸ್ತೀನಿ ಬನ್ನಿ ಗೈಸ್. ರುಬ್ಬಾದ್ಮೇಲೆ ಈ ಥರ ಕಾಣಿಸುತ್ತೆ. ಇದನ್ನ ಎತ್ಬಿಟ್ಟು ಇಲ್ಲಿಗೆ ಹಾಕ್ತಾರೆ ಇವಾಗ ನೋಡಿ. ಇವಾಗ ಹಾಕಾಯ್ತು. ಇವಾಗ ನೋಡೋಣ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಗೈಸ್. ಅದು ಹಾಕಾದ್ಮೇಲೆ ಈ ಥರ ಕಾಣಿಸುತ್ತೆ ನೋಡಿ ಗೈಸ್. ಅದು ಮೊಟ್ಟೆ ಕೋಳಿ ಸಾರು ಅಷ್ಟೇ ಅಂತೆ. ಇವಾಗ ಅದು ಫುಲ್ಲು ರೆಡಿ ಆದಮೇಲೆ ಒಂದು 4 ವಿಷಲ್ ಕುಗ್ಸ್ಕೊಬೇಕಂತೆ. ಅದರಾದಮೇಲೆ ಫೈನಲ್ ಟಚ್ ಏನಿರುತ್ತೆ ಅದನ್ನು ತೋರಿಸ್ತೀನಿ. ಇವಾಗ ಅದು ರೆಡಿ ಆದಮೇಲೆ ಮತ್ತೆ ಸಿಗೋಣ. ಇವಾಗ ಅದು ರೆಡಿ ಆಗಲಿ, ಆಮೇಲೆ ತೋರಿಸ್ತೀನಿ ಗೈಸ್ ಅದನ್ನು ಗೈಸ್. ಇವಾಗ ಮೊಟ್ಟೆ ಕೋಳಿ ಸಾಂಬಾರು ಆಗಿದ್ದಂತೆ ಅಷ್ಟೇ. ಇಲ್ಲಿಗೆ ಮೊಟ್ಟೆ ಕೋಳಿ ಸಾಂಬಾರು ಮುಗೀತು ಗೈಸ್. ಇವಾಗ ಮೊಟ್ಟೆ ಕೋಳಿ ಸಾಂಬಾರು ಆಯಿತು. ಇವಾಗ ಅದು ಒಂದು 10 ನಿಮಿಷ ಆದಮೇಲೆ ತೆಗಿತಾರಂತೆ, ಕುಕ್ಕರ್ ಬಿಸಿ ಇದೆಯಲ್ಲ. ಆದಮೇಲೆ ಅದನ್ನು ತೋರಿಸ್ತೀನಿ. ಅದನ್ನು ತೋರಿಸಾದ್ಮೇಲೆ ಈ ಪಾರ್ಟ್ 1 ವ್ಲಾಗು ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ ಅಂತ ಹೇಳ್ಬಿಟ್ಟು ಇವಾಗ ಅದನ್ನು ಮುಗಿಸ್ಬಿಡ್ತೀನಿ ಗೈಸ್ ಅಷ್ಟೇ. ಇನ್ನು ಪಾರ್ಟ್ 2 ಅಲ್ಲಿ ಅದು ಏನು ಪೆಪ್ಪರ್ ಡ್ರೈ ಮತ್ತು ಚಿಲ್ಲಿ ಚಿಕನ್ ಮಾಡೋದು ತೋರಿಸ್ತೀನಿ ಬನ್ನಿ. ಪಾರ್ಟ್ 2 ಅಲ್ಲಿ ಪಾರ್ಟ್ 1 ಅಲ್ಲಿ ಇಷ್ಟೇ ಮುಗೀತು. ಇವಾಗ ಅದು ಓಪನ್ ಮಾಡಾದ್ಮೇಲೆ ತೋರಿಸ್ತೀನಿ ಅಷ್ಟೇ ಗೈಸ್. ಮೊಟ್ಟೆ ಕೋಳಿ ಸಾಂಬಾರು ರೆಡಿಯಾಗಿದೆ ಅಂತೆ. ಇದಾದಮೇಲೆ ಲಾಸ್ಟು ಫಿನಿಶಿಂಗ್ ಟಚ್ ಇದೆ ಗೈಸ್. ನೋಡ್ಕೊಂಬಿಡಿ ಹೆಂಗಿದೆ ನೋಡಿಕೊಳ್ಳಿ ಗೈಸ್. ಇವತ್ತಿನ ಪಾರ್ಟ್ 1 ಬ್ಲಾಗ್ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತಿದೆ. ನನ್ನ ಸಪೋರ್ಟ್ ಮಾಡಿ, ಎಷ್ಟೇ ನಾನು ಬೆಳ್ಕೊತಾ ಇರೋದು ಎಲ್ಲ ಒಳ್ಳೆಯದಾಗಲಿ ಅಂತ. ಪಾರ್ಟ್ 1 ಬ್ಲಾಗ್ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಪಾರ್ಟ್ 2 ಬ್ಲಾಗ್ಗೆ ಕಾಯ್ತಾಯಿರಿ, ಎಂಜಾಯ್ ಮಾಡ್ತೀರಿ ನನ್ನ ವ್ಲಾಗ್ನ ನೋಡಿಬಿಟ್ಟು. ನಮಸ್ಕಾರ, ಮತ್ತೆ ಸಿಗುವ ಮತ್ತೆ.